ದಿಢೀರ್ ಅಂತ ಮತ್ತೆ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರ್ಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಯಾರೆಲ್ಲ ಮೊನ್ನೆ ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬಹುದು. ಅದೇ ತರ ನೀವೇನಾದ್ರೂ ಈಗ ಮತ್ತೆ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಇನ್ನು ಕೇಂದ್ರದ ಮೋದಿ ಸರ್ಕಾರದ ಬಂಗಾರದ ಮೇಲೆ ಹೊಸ ನಿಯಮಗಳು ಏನು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೀವು ಕೊನೆ ತನಕ ನೋಡಿ ವೀಕ್ಷಕರೇ. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿನೇ ಇವತ್ತು ನಿಮಗೆಲ್ಲ ಬಂದಿರುವಂತದ್ದು. ಯಾರೆಲ್ಲ ಮನೆಯಲ್ಲಿ ಬಂಗಾರ ಇಟ್ಟಿದ್ದೀರಾ ಅಥವಾ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದೀರಾ, ಅವರು ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡ್ಲೇಬೇಕಾಗುತ್ತೆ ವೀಕ್ಷಕರೇ. ಇನ್ನು ಆಭರಣ ಮಾಡಿಸೋರು ಈ ಒಂದು ತಪ್ಪು ಮಾಡಿದ್ರೆ ನಿಮಗೆ ದೊಡ್ಡ ನಷ್ಟವೇ ಆಗ್ಬಹುದು. ಹೀಗಾಗಿ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೋಡಿ ವೀಕ್ಷಕರೇ, ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ ಏನಪ್ಪಾ ಅಂದ್ರೆ, ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂದ್ರೆ ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಖರೀದಿ ಮಾಡಿರ್ಬೇಕು, ಆ ಒಂದು ಬೆಲೆ ನಮಗೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನೋಡಿ, ತುಂಬಾ ಜನ ಬೆಳ್ಳಿ ಕೂಡ ಖರೀದಿ ಮಾಡ್ತಾರೆ, ಬಂಗಾರ ಕೂಡ ಖರೀದಿ ಮಾಡ್ತಾರೆ. ಇವತ್ತು ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ನೇರವಾಗಿ ಬಂಗಾರ ಮತ್ತು ಬೆಳ್ಳಿ ಮೇಲೆ ಬೀಳ್ತಾ ಇದೆ ವೀಕ್ಷಕರೇ. ನೋಡಿ, ಬಂಗಾರ ಮತ್ತು ಬೆಳ್ಳಿ ಯಾವಾಗ ಏರಿಕೆ ಆಗುತ್ತೆ ಯಾವಾಗ ಇಳಿಕೆ ಆಗುತ್ತೆ ಇದು ನಿಮಗೆ ಮೊದಲೇ ಗೊತ್ತಿರಬೇಕು. ನೋಡಿ ವೀಕ್ಷಕರೇ, ಯಾವ ತರ ಬೆಲೆ ಏರಿಕೆ ಆಗುತ್ತೆ ಅಂದ್ರೆ, ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಅವಾಗ ಬೆಲೆಗಳಲ್ಲಿ ಏರಿಕೆ ಕಾಣುತ್ತೆ. ಆದ್ರೆ ಈ ಬಾರಿ ಕಚ್ಚಾ ತೈಲ ಬೆಲೆ ಇಂಟರ್ಮೀಡಿಯೇಟ್ ಆಗಿರೋದ್ರಿಂದ ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಬೆಳ್ಳಿ ಏರಿಕೆ ಆಗ್ತಾ ಇಲ್ಲ, ಹೊರತಾಗಿ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಬೆಳ್ಳಿ ಬೆಲೆ ಕೂಡ ಮೊನ್ನೆ 3,20,000 ರೂಪಾಯಿ ತನಕ ಹೋಗಿತ್ತಲ್ಲ, ಇವತ್ತು ಮತ್ತೆ 2,60,000 ರೂಪಾಯಿ ಅಂತ ಬಂದಿದೆ. ಆದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಂತ ಇದೆ, ಅಂದ್ರೆ ಸಿಲ್ವರ್ MCX ಅಲ್ಲಿ ಮತ್ತೆ ಇಲ್ಲಿ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಕಳೆದ ಒಂದು ವಾರದಲ್ಲಿ ಮತ್ತೆ 10,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ತಜ್ಞರ ಪ್ರಕಾರ ಬೆಳ್ಳಿ ಬೆಲೆ 1 ಕೆಜಿಗೆ 2,20,000 ರೂಪಾಯಿ ತನಕ ಮತ್ತೊಮ್ಮೆ ಬರಬಹುದು. ಇದು ಬೆಳ್ಳಿ ಬೆಲೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಅಂದ್ರೆ 2 ಲಕ್ಷ ರೂಪಾಯಿ ಇರಬೇಕಾಗಿದ್ದು ಇವತ್ತು 2,60,000 ರೂಪಾಯಿ ಇದೆ. ಅಂದ್ರೆ 60,000 ರೂಪಾಯಿ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಇದು ಯಾವಾಗ ಬೇಕಾದ್ರೂ ಕೂಡ ಬಡಾರ್ ಅಂತ ಮತ್ತೊಮ್ಮೆ ಬೀಳಬಹುದು ಅಂತ ತಜ್ಞರು ಲೆಕ್ಕಾಚಾರ ಇಲ್ಲಿ ಮಾಡಿರುವಂತದ್ದು. ಆದ್ರೆ ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾದಾಗ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗಿತ್ತು. ಆದ್ರೆ ತಜ್ಞರು 3 ಲಕ್ಷ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ವೀಕ್ಷಕರೇ. ಆದ್ರೆ ಎಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾನೇ ಆಗಿದೆ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋ ಹಿನ್ನೆಲೆ ಬೆಲೆಯಲ್ಲಿ ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಇನ್ನು ಬೆಳ್ಳಿ ಬೆಲೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕೂಡ ಇರೋದ್ರಿಂದ ಇಂಡಸ್ಟ್ರಿ ಮತ್ತೆ ಈಗ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಇದರದ್ದು ಬೆಲೆ ಮತ್ತೆ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ನಿನ್ನೆ 2,55,000 ರೂಪಾಯಿದದ್ದು ಇವತ್ತು 1 ಕೆಜಿಗೆ 2,65,000 ರೂಪಾಯಿ ಆಗಿದೆ. ಆದ್ರೆ ಹೋದ ತಿಂಗಳು ಇದರದ್ದು ಬೆಲೆ 3,20,000 ರೂಪಾಯಿ ಇತ್ತು 1 ಕೆಜಿಗೆ. ಆದ್ರೆ ಈಗ 2,65,000 ರೂಪಾಯಿ ಆಗಿದೆ. ನೋಡಿ, ಬೆಳ್ಳಿ ಬೆಲೆ 2,65,000 ಮತ್ತೆ 2,30,000 ಈ ಒಂದು ರೇಂಜ್ ಬೌಂಡ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಅಂದ್ರೆ ಒಂದು ಸ್ಥಿರವಾದ ಬೆಲೆ ಕಾಯ್ದುಕೊಂಡಿದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಂಗಾರದ ಬೆಲೆ, ಹೌದು ವೀಕ್ಷಕರೇ, ಬಂಗಾರದ ಬೆಲೆ ಕೂಡ ಅಲ್ಲಿವರೆಗೂ ಭರ್ಜರಿ ಇಳಿಕೆ ಆಗಬಹುದು. ಅಂದ್ರೆ ಮುಂದಿನ 1 ತಿಂಗಳಲ್ಲಿ ಬಂಗಾರ ಮತ್ತಷ್ಟು ಇಳಿಕೆ ಆಗಬಹುದು. ಎಲ್ಲಿವರೆಗೂ ಬರಬಹುದು ಬಂಗಾರದ ಬೆಲೆ ಅಂತ ತಜ್ಞರು ಒಂದು ಲೆಕ್ಕಾಚಾರ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಬಂಗಾರದ ಮಾರ್ಕೆಟ್ ಮೇಲೂ ಕೂಡ ಬೀಳ್ತಾ ಇದೆ. ಹೀಗಾಗಿ ಬಂಗಾರದ ಬೆಲೆ ಕೂಡ ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಬಹುದು. ಅಮೆರಿಕನ್ ಡಾಲರ್ ಕೂಡ ಮತ್ತೊಮ್ಮೆ ಸ್ಟ್ರಾಂಗ್ ಆಗ್ತಾ ಇದೆ, ಬಲವಾಗ್ತಾ ಇದೆ. ಇದರ ಹಿನ್ನೆಲೆ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಎಲ್ಲಿವರೆಗೂ ಬರಬಹುದು ಬೆಲೆ ಅಂದ್ರೆ 1,35,000 ರೂಪಾಯಿ ತನಕ ಮತ್ತೊಮ್ಮೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬರಬಹುದು. ಅಂದ್ರೆ ಮತ್ತೊಮ್ಮೆ ಬಂಗಾರದ ಬೆಲೆ ಓವರ್ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ, ಅಂದ್ರೆ ತುಂಬಾನೇ ಬೆಲೆ ಏರಿಕೆ ಆಗಿರೋದ್ರಿಂದ ಒಂದು ಕರೆಕ್ಷನ್ ಆಗ್ಬೇಕು, ಮತ್ತೊಮ್ಮೆ ಇಳಿಕೆ ಆಗಿ ಮತ್ತೊಮ್ಮೆ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಗ್ಬಹುದು. ನೋಡಿ ವೀಕ್ಷಕರೇ, ಯಾವಾಗ ಎಲ್ಲ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿ. ನಿನ್ನೆ ಮೊನ್ನೆ ತುಂಬಾನೇ ಬೆಲೆ ಇಳಿಕೆ ಆಗಿತ್ತು, 2,000 3,000 ರೂಪಾಯಿ ಒಂದು 10 ಗ್ರಾಮ್ ಮೇಲೆ ಇಳಿಕೆ ಆಗಿತ್ತು. ಆದ್ರೆ ಇವತ್ತು ಮತ್ತೆ ಸ್ವಲ್ಪ ಮಟ್ಟಿಗೆ
ಏರಿಕೆ ಆಗಿದೆ. ಆದ್ರೆ ಈ ಒಂದು ಯುದ್ಧ ಪರಿಣಾಮ ಮಾರ್ಕೆಟ್ ತುಂಬಾನೇ ಸಂಚಲನ ಮಾಡ್ತಾ ಇದೆ. ಅಂದ್ರೆ ಒಂದಿನ ಏರಿಕೆ ಒಂದಿನ ಇಳಿಕೆ ಈ ತರ ಆಗ್ತಾ ಇದೆ ವೀಕ್ಷಕರೇ. ನೀವೇನಾದ್ರೂ ಬಂಗಾರದ ಆಭರಣ ಖರೀದಿ ಮಾಡಬೇಕು, ಗಟ್ಟಿ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನ ಬಂಗಾರದ ಚಾರ್ಟ್ ಅನ್ನ ನೋಡೋದಕ್ಕೆ ನೀವು ಕಲಿಬೇಕು ವೀಕ್ಷಕರೇ. ಆ ಒಂದು ಚಾರ್ಟ್ ನೀವು ನೋಡೋದು ಕಲಿತ್ರಪ್ಪ ಅಂದ್ರೆ ಬಂಗಾರ ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಮಾರಾಟ ಮಾಡಬೇಕು, ಯಾವ ತರ ಇದರಲ್ಲಿ ಲಾಭ ಮಾಡಬಹುದು ಎಲ್ಲವನ್ನು ಕೂಡ ನೀವು ಅದರಲ್ಲಿ ತಿಳ್ಕೋಬಹುದು ವೀಕ್ಷಕರೇ. ನಿಮಗೆ ಬರಲ್ಲ ಅಂದ್ರೆ ನೀವು ನಮಗೆ ಕಮೆಂಟ್ ಅಲ್ಲಿ ಗೋಲ್ಡ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಆ ಒಂದು ಚಾರ್ಟ್ ಅನ್ನ ಯಾವ ತರ ಕ್ಲಿಯರ್ ಆಗಿ ನೋಡ್ಬೇಕು, ಯಾವ ತರ ನೀವು ಅದರಲ್ಲಿ ಖರೀದಿ ಮಾಡಿ ಸೇಲ್ ಮಾಡಿ ಹಣವನ್ನ ಲಾಭ ಮಾಡಬಹುದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇವೆ. ನೋಡಿ, ಈಗ ಮೊದಲಿಗೆ ಹೇಳ್ಬೇಕಂದ್ರೆ ನೀವು ಚಿನ್ನಾಭರಣ ಖರೀದಿ ಮಾಡ್ತೀರಾ, ಒಂದು ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ ಉದಾಹರಣೆಗೆ 1,00,000 ರೂಪಾಯಿದು, ಅದಕ್ಕೆ ನೀವು 10% ಮೇಕಿಂಗ್ ಚಾರ್ಜಸ್ ಅಂತ 10,000 ರೂಪಾಯಿ ಹಣ ಕೊಟ್ಟಿರ್ತೀರಾ. ಅಂದ್ರೆ 1,00,000 ರೂಪಾಯಿದು ಬಂಗಾರದಲ್ಲಿ 10,000 ರೂಪಾಯಿದು ಮೇಕಿಂಗ್ ಚಾರ್ಜ್ ಇರುತ್ತೆ. 90,000 ರೂಪಾಯಿ ನೀವು ಅದಕ್ಕೆ ಒಂದು ಚಾರ್ಜ್ ಅನ್ನ ಕೊಟ್ಟಿರ್ತೀರ ಅದು ರೆಡಿ ಮಾಡೋದಕ್ಕೆ. ನಂತರ ಮರುದಿನ ನೀವು ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅದು ಅವರು ನಿಮ್ಮ ಹತ್ರ 90,000 ರೂಪಾಯಿಗೆ ತಗೋತಾರೆ. ಅಂದ್ರೆ ನಿಮಗೆ 10,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ನೀವು ಯಾವಾಗ್ಲೂ ಕೂಡ ಆಭರಣ ಖರೀದಿ ಮಾಡ್ತೀರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜಸ್ ಎಷ್ಟು ದುಬಾರಿ ಇರುತ್ತೆ ಅಷ್ಟು ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 1,13,480 ರೂಪಾಯಿಗೆ ಬಂದು ನಿಂತಿದೆ. ಮೊನ್ನೆ ಇದ್ರದ್ದು ಬೆಲೆ 1,17,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಈ ವಾರ 1,13,480 ರೂಪಾಯಿಂದ ಪ್ರಾರಂಭವಾಗ್ತಾ ಇದೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ನೋಡಿ ವೀಕ್ಷಕರೇ, ಇದು ಆನ್ಲೈನ್ ಬೆಲೆ ಆಗಿರುತ್ತೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಇರುತ್ತೆ ಹಾಗೂ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ. ಇನ್ನು ಬಂಗಾರದ ಮೇಲೆ ಈಗ ಹೊಸ ನಿಯಮ ಕೂಡ ಪ್ರಾರಂಭವಾಗ್ತಾ ಇದೆ. ಅದು ನಿಯಮ ಏನಪ್ಪಾ ಅಂದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನ ಖರೀದಿ ಮತ್ತು ಮಾರಾಟ ಮಾಡಬೇಕು. ಅಂದ್ರೆ BIS ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೋಬೇಕು ವೀಕ್ಷಕರೇ ಮೊದಲು. ಇನ್ನು ಎರಡನೇದಾಗಿ ಮುಖ್ಯವಾಗಿ HUID ಕೋಡ್ ಇರೋ ಬಂಗಾರವನ್ನ ಮಾರಾಟ ಮಾಡಬೇಕು ಅಂತ ನಿಯಮ ಬರಲಿದೆ ಅಂತೆ. ಅಂದ್ರೆ ಪ್ರತಿಯೊಂದು ಆಭರಣಕ್ಕೂ ಕೂಡ ಒಂದು 6 ಡಿಜಿಟಿನ ಒಂದು ಕೋಡ್ ಅನ್ನ ಹಾಕಲಾಗುತ್ತೆ. ಆ ಒಂದು 6 ಡಿಜಿಟಿನ ಕೋಡ್ ನಾವು ನಮ್ಮ ಮೊಬೈಲ್ ಅಲ್ಲಿ BIS ಕೇರ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ಆ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರಿಗೆ ಸೇರಿದ್ದು ಹಾಗೂ ಅದರ ಬಗ್ಗೆ ಇರೋ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಅಂದ್ರೆ ಒಂದು ಆಧಾರ್ ಕಾರ್ಡ್ ನಂಬರ್ ತರ ಬಂಗಾರದ ಆಭರಣಕ್ಕೂ ಕೂಡ ನಂಬರ್ಗಳು ಬರುತ್ತಂತೆ. ಮುಂದಿನ ಬರೋ ದಿನಗಳಲ್ಲಿ ದೇಶಾದ್ಯಂತ ಇದು ಬರಲಿದೆ ಅಂತೆ. ಈಗ ಸದ್ಯಕ್ಕೆ 200 ಜಿಲ್ಲೆಗಳಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. HUID ಕೋಡ್ ಇರೋ ಬಂಗಾರ ತಗೊಂಡ್ರೆ ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಒಂದು ದೊಡ್ಡ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತಾ ಇದ್ದಾರೆ. ನೋಡಿ, ಈಗ ಒಂದು ಬಂಗಾರ ನೀವು ತಗೋತೀರಾ ಅಂದ್ರೆ ಮಿನಿಮಮ್ 1,00,000 ರೂಪಾಯಿ ನೀವು ಹೂಡಿಕೆ ಮಾಡಿರ್ತೀರಾ. ಅದು ನೀವು ಕಷ್ಟಪಟ್ಟು ದುಡಿದಿರೋ ಹಣ ಇರುತ್ತಲ್ಲ. ಸೊ ನೀವೇನ್ ಮಾಡ್ಬೇಕು, ಹಣವನ್ನ ಹೂಡಿಕೆ ಮಾಡುವಾಗ ಕಡ್ಡಾಯವಾಗಿ ಮೇಕಿಂಗ್ ಚಾರ್ಜ್ ಎಷ್ಟಿದೆ, ಆ ಬಂಗಾರದಲ್ಲಿ ಎಷ್ಟು % ಬಂಗಾರ ಇದೆ, ಎಷ್ಟು % ಮೆಟಲ್ ಅನ್ನ ಮಿಕ್ಸ್ ಮಾಡಿದ್ದಾರೆ. ಈಗ ಒಂದು ಬಂಗಾರದ ಬಳೆ ಆಗಿರ್ಬೋದು, ಒಂದು ಚೈನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು ರೆಡಿ ಮಾಡ್ಬೇಕಂದ್ರೆ ಗಟ್ಟಿ ಬಂಗಾರವನ್ನ ಕರಗಿಸ್ತಾರೆ. ಗಟ್ಟಿ ಬಂಗಾರವನ್ನ ಕರಗಿಸಿ ನಂತರ ಆಭರಣಗಳನ್ನ ಮಾಡ್ತಾರೆ. ಆಭರಣ ಮಾಡುವಾಗ ಅದಕ್ಕೆ ಕೆಲವು ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಈ ತರ ಆಭರಣಗಳನ್ನ ಮಾಡ್ತಾರೆ. ಗಟ್ಟಿ ಬಂಗಾರ ಇದ್ದದನ್ನ ಆಭರಣ ಮಾಡೋದಕ್ಕೆ ಕೆಲವೊಂದು ಮೇಕಿಂಗ್ ಚಾರ್ಜ್ ಅಂತ ತಗೋತಾರೆ. ಕೆಲವೊಂದು ಅಂಗಡಿಗಳಲ್ಲಿ 30, 35, 50% ವರೆಗೂ ಮೇಕಿಂಗ್ ಚಾರ್ಜ್ ಹೇಳ್ತಾರೆ. ಈಗ ನೋಡಿ, 18 ಕ್ಯಾರೆಟ್ ಚಿನ್ನದ ಬೆಲೆ 1,13,000 ರೂಪಾಯಿ ಇದೆ ಅಂದ್ರೆ ನೀವು 18 ಕ್ಯಾರೆಟ್ 10 ಗ್ರಾಮ್ದು ಒಂದು ಬಂಗಾರ ತಗೋತೀರಾ, ನೆಕ್ಲೆಸ್ ತಗೋತೀರಾ ಅಂದ್ರೆ ನಿಮಗೆ ಅವರು 1,50,000, 1,60,000 ರೂಪಾಯಿ ಹೇಳ್ತಾರೆ. ಮೇಕಿಂಗ್ ಚಾರ್ಜಸ್ 30% ಹೇಳ್ತಾರೆ. ನೀವೇನ್ ಮಾಡ್ಬೇಕು, ಮೇಕಿಂಗ್ ಚಾರ್ಜಸ್ ಅಲ್ಲಿ ಕಡಿಮೆ ಮಾಡಿಸ್ಬೇಕು, ಚೌಕಾಸಿ ಮಾಡ್ಬೇಕು, ಬಾರ್ಗೇನಿಂಗ್ ಮಾಡ್ಬೇಕು. ಅವಾಗ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಇನ್ನು 18 ಕ್ಯಾರೆಟ್ ಬದಲಾಗಿ ನೀವು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ದೊಡ್ಡ ಸೇಫ್ ಅಂತಾನೆ ಹೇಳ್ಬಹುದು. 22 ಕ್ಯಾರೆಟ್ ಅಂದ್ರೆ 91.6% ಅಂತ ಇರುತ್ತೆ. ಇದರದ್ದು ಬೆಲೆ 1,38,700 ರೂಪಾಯಿ ಇದೆ 10 ಗ್ರಾಮ್ಗೆ. ಅಂದ್ರೆ ನೋಡಿ ವೀಕ್ಷಕರೇ, ಮೊನ್ನೆ ಇದರದ್ದು ಬೆಲೆ 1,43,000 ರೂಪಾಯಿ ತನಕ ಇತ್ತು. ಆದ್ರೆ ಇವತ್ತು 1,38,700 ರೂಪಾಯಿ ಇದೆ. ಅಂದ್ರೆ 1-2 ವಾರದಲ್ಲಿ, ಅಂದ್ರೆ ಒಂದು 10 ದಿನದಲ್ಲಿ ಬರೋಬ್ಬರಿ 6,000-7,000 ರೂಪಾಯಿ ಅಷ್ಟು ಬಂಗಾರದ ಬೆಲೆ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ 916 BIS ಹಾಲ್ ಮಾರ್ಕ್ ಅಂತ ಬರುತ್ತೆ. ಅಂದ್ರೆ ನೋಡಿ, 2 ಟೈಪ್ ಬಂಗಾರ ಇರುತ್ತೆ. 18 ಕ್ಯಾರೆಟ್ 750 ಅಂತ ಬರುತ್ತೆ. ಇದು 18 ಕ್ಯಾರೆಟ್. 22 ಕ್ಯಾರೆಟ್ ಅಲ್ಲಿ 916 ಅಂತ ಬರುತ್ತೆ. ಆ ಒಂದು ಬಂಗಾರ ತಗೊಂಡ್ರೆ ಮುಂದೆ ನೀವು ಮಾರಾಟ ಮಾಡುವಾಗ, ಮತ್ತೆ ನೀವು ಬಂಗಾರ ಮಾರಾಟ ಮಾಡ್ತೀರಾ, ಆ ಒಂದು ಲೋನ್ ತಗೋತೀರಾ, ಸಾಲ ತಗೋತೀರಾ ಅಂದ್ರೆ
22 ಕ್ಯಾರೆಟ್ ಮೇಲೆ ನಿಮಗೆ ಸುಲಭವಾಗಿ ಸಾಲ ಸಿಗುತ್ತೆ. ಮತ್ತೆ BIS ಹಾಲ್ ಮಾರ್ಕು HUID ಕೋಡ್ ಇರೋ ಬಂಗಾರ ತಗೊಂಡ್ರೆ ನಿಮಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಅದೇ ತರ ವೀಕ್ಷಕರೇ, ತುಂಬಾ ಜನ ಆಭರಣ ಖರೀದಿ ಮಾಡುವಾಗ ಮೇಕಿಂಗ್ ಚಾರ್ಜಸ್ ಅನ್ನ ಕಡಿಮೆ ಮಾಡಿಸೋದಿಲ್ಲ, ಅಲ್ಲಿ ಇವರು ದೊಡ್ಡ ತಪ್ಪು ಮಾಡ್ತಾರೆ. ಇನ್ನು ಎರಡನೇದಾಗಿ, ನಿಮ್ಮ ಒಂದು ವೇಟ್ ಅಂದ್ರೆ ನಿಮ್ಮ ಬಂಗಾರದ ತೂಕ 10 ಗ್ರಾಂ ಬಂಗಾರ ಇದೆ ಅಂದ್ರೆ, ಉದಾಹರಣೆಗೆ 22 ಕ್ಯಾರೆಟ್ ಚಿನ್ನ 10 ಗ್ರಾಂ ಬಂಗಾರ ನೀವು ತಗೋತೀರಾ, 22 ಕ್ಯಾರೆಟ್ ಆದ್ರೆ ಅದರದ್ದು ತೂಕ 10 ಗ್ರಾಂ ಇರುತ್ತೆ. ಅದ್ರ ಮೇಲೆ ನೀವೇನಾದ್ರೂ ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳನ್ನ ಹಾಕ್ಸಿದ್ರೆ ಅಥವಾ ಮುತ್ತು ಹವಳದ ತರ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಗಳನ್ನ ಆಡ್ ಮಾಡಿಸಿದ್ರೆ ಅದು ನೀವು ಲೆಸ್ ಮಾಡಿಸ್ಬೇಕು. 10 ಗ್ರಾಂ ಬಂಗಾರದಲ್ಲಿ 1 ಗ್ರಾಂ ಕೂಡ ನೀವೇನಾದ್ರೂ ಮುತ್ತು ಹವಳ ತರ ಏನಾದ್ರೂ ಯೂಸ್ ಮಾಡಿಸಿದ್ರೆ, ಅದನ್ನ ನೀವು ರಿಮೂವ್ ಮಾಡಿಸಿದ್ರೆ 1 ಗ್ರಾಂ ಕೂಡ ನಿಮ್ದು ತೂಕದಲ್ಲಿ ಕಡಿಮೆ ಆದ್ರೆ 9 ಗ್ರಾಮ್ಗೆ ನೀವು ಲೆಕ್ಕ ಕೊಟ್ರೆ 1 ಗ್ರಾಂ ನಿಮಗೆ ಉಳಿಯುತ್ತೆ. 1 ಗ್ರಾಮ್ಗೆ 15,000 ರೂಪಾಯಿ ಇದೆ ಈಗ ಬೆಲೆ. ಹೀಗಾಗಿ ನೀವು 1 ಗ್ರಾಂ ಉಳಿಸಿದ್ರು ಕೂಡ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ ವೀಕ್ಷಕರೇ. ತುಂಬಾ ಜನ 10 ಗ್ರಾಂ ಬಂಗಾರಕ್ಕೆ 10 ಗ್ರಾಮ್ದು ಹಣ ಕೊಟ್ಟು ಹೋಗ್ಬಿಡ್ತಾರೆ. ಆದ್ರೆ ಅದ್ರ ಮೇಲಿರೋ ಬಂಗಾರದ ಹವಳಗಳು ಅಥವಾ ಇಮಿಟೇಷನ್ ಸ್ಟೋನ್ಸ್ ಗಳನ್ನ ನೀವು ಲೆಸ್ ಅನ್ನ ಮಾಡಿಸ್ಬೇಕು, ತೂಕದಿಂದ ಅದನ್ನ ಕಡಿತ ಮಾಡಿಸ್ಬೇಕು. ತುಂಬಾ ಜನ ಇದು ಮಾಡಿಸೋದಿಲ್ಲ. ಇದರಲ್ಲಿ ಬಂಗಾರದ ಅಂಗಡಿಯವರಿಗೆ ತುಂಬಾ ದೊಡ್ಡ ಲಾಭನೇ ಸಿಗುತ್ತೆ. ಇನ್ನು ವೀಕ್ಷಕರೇ, ನೀವು ಇವತ್ತು ಖರೀದಿ ಮಾಡಿ ನಾಳೆ ಮಾರಾಟ ಮಾಡಿ ಲಾಭ ಮಾಡ್ಬೇಕಂದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರ ತಗೊಳ್ಳಿ. ಇದರದ್ದು ಬೆಲೆ ನೋಡಿ 10 ಗ್ರಾಮ್ಗೆ 1,51,310 ರೂಪಾಯಿ ಇದೆ. ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರಲ್ಲ, ವೇಸ್ಟೇಜ್ ಕೂಡ ಇರಲ್ಲ. ನೋಡಿ, ಇವತ್ತು ನೀವು 1,51,000 ರೂಪಾಯಿಗೆ 10 ಗ್ರಾಂ ಬಂಗಾರ ತಗೊಂಡಿರ್ತಾರೆ, 24 ಕ್ಯಾರೆಟ್ ಗಟ್ಟಿ ಬಂಗಾರ. ನಾಳೆ ಬೆಲೆ 1,60,000 ರೂಪಾಯಿ ಆದ್ರೆ ನಿಮಗೆ 10,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಅದೇ ನಾಳೆ ಬೆಲೆ ಇಳಿಕೆ ಆದ್ರೆ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ನೀವು ಕಡಿಮೆ ಬೆಲೆಗೆ ಬಂಗಾರ ಖರೀದಿ ಮಾಡ್ಬೇಕಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ 1 ಗ್ರಾಂ 2 ಗ್ರಾಂ ಈ ತರ ನೀವು ಖರೀದಿ ಮಾಡಿ. 10 ಗ್ರಾಂ ತಗೊಳ್ಳೋದಿದೆ ಅಂದ್ರೆ ಈ ತರ ಮಾಡಿ. 20 ಗ್ರಾಂ ತಗೊಳ್ಳೋದಿದೆ ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ 2 ಗ್ರಾಂ 3 ಗ್ರಾಂ ಈ ತರ ಕಡಿಮೆ ಬೆಲೆ ಇದ್ದಾಗ ನೀವು ಖರೀದಿ ಮಾಡಿದ್ರೆ ಮಾರ್ಕೆಟ್ ಗಿಂತನೂ ಕೂಡ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕೂಡ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.